ಸ್ವಧರ್ಮೇ ನಿಧನಂಶಯ ಪರಧರ್ಮೇ ಭಯಾವಹ. ಮತ್ತೊಂದು ಧರ್ಮಕ್ಕೆ ಮತಾಂತರಗೊಂಡು 100 ವರ್ಷ ಬದುಕೋದಕ್ಕಿಂತ ನನ್ನ ಧರ್ಮದಲ್ಲಿ ಒಂದು ದಿನ ಬದುಕಿ ನರಸಿಂಹರಂತೆ ಸಾಯ್ತೀನಿ, ಅದಕ್ಕಿಂತ ಪುಣ್ಯ ವಿಷಯ ಬೇರೆ ಇಲ್ಲ ಅಂತ. ಆ ಧರ್ಮ ನಿಷ್ಠತೆಯನ್ನು ನಮ್ಮ ಪೂರ್ವಿಕರು ಕಾಪಾಡಿಕೊಂಡು ಬಂದಿರಲ್ಲ. ಯಾವ ಮಟ್ಟಕ್ಕೆ ಮೊಘಲರ ದಾಳಿಗಳು, ಮೊಘಲರ ಛಾಯೆಯಲ್ಲಿ ಅಡಗಿದ್ದಂತ ನಮ್ಮ ದೇಶದ ಮೇಲೆ ಮೊಘಲರ ಆಕ್ರಮಣಗಳಾದಾಗ ಮೊಘಲರ ಛಾಯೆಯಿಂದ ಇಡೀ ಭಾರತ ದೇಶದ ಸಂಸ್ಕೃತಿ ತತ್ತರಿಸಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ನನ್ನ ನಿಮ್ಮ ಪೂರ್ವಿಕರು ಜಾತಿ ಕಂದಾಯ ಕಟ್ಟಿದ್ದಾರೆ ಸ್ವಾಮಿ, ಒಂದೊಂದು ತಲೆಗೆ ಅಂತ. ಯಾಕೆ? ಹಿಂದೂ ಧರ್ಮದಲ್ಲಿ ಉಳಿಬೇಕು, ಈ ಧರ್ಮ ಆಚರಣೆಗಳನ್ನು ಮುಂದುವರಿಸಬೇಕು ಅನ್ನೋ ಕಾರಣಕ್ಕೆ ನಮ್ಮ ಪೂರ್ವಿಕರ ಕತ್ತಿನ ಮೇಲೆ ಖಡ್ಗವನ್ನಿಟ್ಟು ಈ ಕ್ಷಣ ಧರ್ಮ ಬಿಟ್ಟು ಮತಾಂತರಗೊಳ್ಳು, ಇಲ್ಲ ನಿನ್ನ ಪ್ರಾಣ ತೆಗಿತೀವಿ ಅಂತ ಹೇಳಿದಾಗ ನನ್ನ ನಿಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಬೇಕಾದ್ರೆ ಈ ಕ್ಷಣ ಪ್ರಾಣ ಬಿಡ್ತೀನಿ ಆದ್ರೆ ಧರ್ಮ ಬಿಡೋದಿಲ್ಲ ಅಂತ. ಆ ಒಂದು ಉತ್ತರ ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಬಂತು. ಇಷ್ಟು ಶ್ರಮಪಟ್ಟು ನಮ್ಮ ಹಿರಿಯರ ಧರ್ಮ ಉಳಿಸಿದಲ್ಲ ಯಾರಿಗೋಸ್ಕರ? ಯಾರಿಗೋಸ್ಕರ ಇಷ್ಟು ಶ್ರಮಗಳು? ಡಾಕ್ಟರ್ ಮೀನಾಕ್ಷಿ ಜೈನ್ ಅವರು ಬರೆದಿರುವಂತಹ ಒಂದು ಪುಸ್ತಕ ಇದೆ, ಫ್ಲೈಟ್ ಆಫ್ ಡೈಟೀಸ್ ಅಂತ. ದಯವಿಟ್ಟು ಸಮಯ ಸಿಕ್ಕಿದ್ರೆ ಪುಸ್ತಕ ಓದಿ ನೋಡಿ. ಆ ಪುಸ್ತಕದಲ್ಲಿ ಇತಿಹಾಸಕಾರರು ಲೇಖಕಿ ಬರೀತಾರೆ, ಯಾವುದೋ ರಾಜಸ್ಥಾನದಲ್ಲಿ ಇರಬೇಕಾದಂತಹ ಖಾಟು ಶ್ಯಾಮನ ಮೂರ್ತಿಗಳು ಇವತ್ತು ದಕ್ಷಿಣ ಭಾರತದಲ್ಲಿದ್ದಾವೆ, ಯಾವುದೋ ಗೋವಾದ ಪಣಜಿನಲ್ಲಿ ಇರಬೇಕಾದಂತಹ ದೇವರ ಮೂರ್ತಿಗಳು ಇವತ್ತು ಕರಾವಳಿ ಭಾಗದಲ್ಲಿದ್ದಾವೆ, ಎಲ್ಲ ಇರಬೇಕಾದಂತಹ ರಂಗನಾಥ ಸ್ವಾಮಿಯ ಮೂರ್ತಿಗಳು ಶ್ರೀರಂಗಪಟ್ಟಣ ಬಿಟ್ಟು ತಿರುಪತಿನಲ್ಲಿ ಸಿಗ್ತವೆ, ಉತ್ಸವ ಮೂರ್ತಿಗಳು ಹಿಂದೆ. ಯಾಕೆ? ಎಲ್ಲ ಇರಬೇಕಾದಂತಹ ದೇವರ ಮೂರ್ತಿಗಳು ಮತ್ತಾರು ದೇವಸ್ಥಾನಗಳಲ್ಲಿ ಸಿಗ್ತಾವಲ್ಲಪ್ಪ, ಯಾವ ಕಾರಣಕ್ಕೆ ಅಂತ ಹುಡುಕಿ ಶುರು ಮಾಡಿದ್ರು. ಹುಡುಕಾದ ಹುಡುಕಿ ಇತಿಹಾಸವನ್ನು ದಾಖಲಿಸಿ ಮೀನಾಕ್ಷಿ ಜೈನ್ ಅವರು ಫ್ಲೈಟ್ ಆಫ್ ಡೈಟೀಸ್ ಪುಸ್ತಕದಲ್ಲಿ ದಾಖಲು ಮಾಡ್ತಾರೆ. ನನ್ನ ನಿಮ್ಮ ಪೂರ್ವಿಕರ ಮೇಲೆ ದಾಳಿಗಳಾದಾಗ, ನನ್ನ ನಿಮ್ಮ ಪೂರ್ವಿಕರು ಧರ್ಮವನ್ನು ಬಿಡದೆ ಧರ್ಮ ಉಳಿಸಿಕೊಳ್ಬೇಕು ಅಂತ ಪಣವನ್ನು ತೊಟ್ಟಾಗ, ಅವರ ಊರು ಕೇರಿಗಳಿಗೆ ಬೆಂಕಿಗಳು ಬಿದ್ದಾಗ ನನ್ನ ನಿಮ್ಮ ಪೂರ್ವಿಕರು ಊರನ್ನ ಬಿಟ್ಟರು, ಮನೆ ಮಠ ಬಿಟ್ಟರು, ಕುಟುಂಬವನ್ನು ತೊರೆದ್ರು, ಸಮಯ ಬಂದಾಗ ಕುಟುಂಬಸ್ಥರನ್ನು ಬಿಟ್ಟರು, ಎಲ್ಲವನ್ನು ಬಿಟ್ಟು ಊರು ತೊರೆದು ಓಡಿ ಬರ್ತಿದ್ದಂತ ನಮ್ಮ ಪೂರ್ವಿಕರು ವಲಸೆ ಬಂದಾಗ ಕೈಯಲ್ಲಿ ಏನನ್ನು ತಂದ್ರು? ಸಂಪಾದಿಸಿದಂತ ಧನ ಧಾನ್ಯ ಆಸ್ತಿ ಸಂಪತ್ತನ್ನು ತರಲಿಲ್ಲ, ಕೈಯಲ್ಲಿ ಇಟ್ಟುಕೊಂಡು ಬಂದಿದ್ದವರು ನಮ್ಮ ದೇವರ ಮೂರ್ತಿಗಳನ್ನ, ಮನೆಯಲ್ಲಿದ್ದಂತ ದೇವರ ಮೂರ್ತಿಗಳನ್ನು ಕೈಯಲ್ಲಿ ಹೊತ್ಕೊಂಡು ತಿಕ್ಕುಗಳಿಗೆ ಓಡೋಡಿ ಬಂದಿದ್ದಾರೆ. ಯಾಕೆ? ಜಗತ್ತಿನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಧರ್ಮವನ್ನು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಹೋಗುವಂತಿಲ್ಲ. ನನ್ನ ನಿಮ್ಮ ಪೂರ್ವಿಕರಲ್ಲಿ ಈ ಧರ್ಮ ಉಳಿಸಲೇಬೇಕು, ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲೇಬೇಕು ಅಂತ ಧರ್ಮದ ಉಳಿವಿನ ಪರವಾಗಿದ್ದಂತ ತುಡಿತ ಅಂತದ್ದು ರಾಮದಾಮ್ ದಂಡವೇದಿ ಯಾವ ರೀತಿ ಆದ್ರೂ ಪರವಾಗಿಲ್ಲ ಧರ್ಮ ಉಳಿಸಿ. ಯಾಕೆ ಉಳಿಸಿದ್ರು? ಯಾಕಷ್ಟೆಲ್ಲ ಶ್ರಮ ಪಟ್ರು? ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಭರವಸೆ. ಅರೆ ಮುಂದೊಂದು ಪೀಳಿಗೆ ಬರುತ್ತೆ, ಆ ಪೀಳಿಗೆ ತನ್ನಂತ ಹೆಮ್ಮೆಯಿಂದ ಹಿಂದೂ ಅಂತ ಊರು ತುಂಬ ಹೇಳ್ಕೊಂಡು ತಿರುಗಾಡುತ್ತೆ, ಆ ಪೀಳಿಗೆ ಪರಂಪರೆ ಉಳಿಸುತ್ತೆ, ತನ್ನ ಮುಂದಿನ ತಲೆಮಾರಿಗೆ ತಲುಪಿಸಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಮೇರೆಗೆ ನಮ್ಮ ಪೂರ್ವಿಕರು ಶ್ರಮವನ್ನು ಪಟ್ಟು ಧರ್ಮ ಉಳಿಸಿಕೊಂಡು ಬಂದ್ರು. ಅಷ್ಟು ಶ್ರಮಪಟ್ಟು ಉಳಿಸಿಕೊಂಡು ಬಂದಿರುವಂತ ಧರ್ಮ ನಾವು ನೀವು ಉಳಿಸಿ ಮುಂದಿನ ತಲೆಮಾರಿಗೆ ತಲುಪಿಸಬೇಕು. ಯಾವ ರೀತಿ ಉಳಿಸ್ತೀರ ಪರಂಪರೆಯನ್ನ? ನಾವ್ ಯಾವ ರೀತಿ ರಕ್ಷಣೆ ಮಾಡ್ಬೇಕು ಧರ್ಮವನ್ನ? ಧರ್ಮ ರಕ್ಷಣೆಗಿರೋದು ಒಂದೇ ಮಾರ್ಗ, ಅದು ಕೃಷ್ಣ ಪರಮಾತ್ಮ ಕೊಟ್ಟ ಮಾರ್ಗ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಡ್ತಾರೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣಾಯ ಸಾಧುರ್ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕುರುಕ್ಷೇತ್ರದ ರಣರಂಗದಲ್ಲಿ ತೂದ್ಘೋಷವನ್ನು ಕೊಡ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ ಸಂಘಟಿತ ಬಲದಿಂದ